ಸಣ್ಣ ನಾಯಿಯ ದೊಡ್ಡ ಕನಸು. ಒಂದು ಕಾಲದಲ್ಲಿ ಊರಿನ ತುದಿಯಲ್ಲಿ ಬಬ್ಲೂ ಎಂಬ ಒಂದು ಸಣ್ಣ ಬಡ ನಾಯಿಯೊಂದು ವಾಸಿಸುತ್ತಿತ್ತು. ಬಬ್ಲೂ ಬೇರೆಯ ನಾಯಿಗಳಂತೆ ಶ್ರೀಮಂತವಲ್ಲ, ದಿನಕ್ಕೊಂದು ಭೋಜನಕ್ಕಾಗಿ ಮಾತ್ರ ತಲೆಸುತ್ತುತ್ತಿತ್ತು. ಒಂದು ದಿನ ಬಬ್ಲೂ ತಾನು ಬಡನೆ ಬದುಕುತ್ತಿರುವುದರಿಂದ ನಿರಾಸೆಗೊಳ್ಳುತ್ತಿದ್ದಾಗ ಊರಿನ ರಸ್ತೆಯ ಬದಿಯಲ್ಲಿ ಸಮೋಸ ಮಾರುವ ಗಂಧ ಬಬ್ಲುವನ್ನು ಸೆಳೆಯಿತು. ಇದು ಮಾರುತ್ತಾ ನಾನು ಸ್ವಲ್ಪ ಹಣ ಗಳಿಸಬಹುದು ಎಂದು ಬಬ್ಲು ಮನಸ್ಸು ಮಾಡಿತು. ಆದರೆ ಮಾರಾಟ ಸುಲಭವಾಗಲಿಲ್ಲ. ಮೊದಲ ದಿನ ಯಾರೂ ಸಮೋಸ ಖರೀದಿಸಲು ಬಂದಿರಲಿಲ್ಲ. ಬಬ್ಲು ತುಂಬ ನಿರಾಸೆಗೊಂಡಿತು. ಆದರೆ ಬಬ್ಲು ತಾನು ತೋಚಿದನು, ಕಷ್ಟವಿಲ್ಲದೆ ಯಶಸ್ಸು ಸಾಧ್ಯವಿಲ್ಲ ಎಂದು. ಬಬ್ಲು ಹಳ್ಳಿಯ ಮಕ್ಕಳನ್ನು, ಹಿರಿಯರನ್ನು ಎಲ್ಲರಿಗೂ ಹೋಗಿ ತನ್ನ ಸಮೋಸಗಳನ್ನು ತೋರಿಸುತ್ತಾ ಹಾಸ್ಯ ಮತ್ತು ಸ್ನೇಹಪೂರ್ಣವಾಗಿ ಮಾರಲು ಪ್ರಾರಂಭಿಸಿದನು. ಕ್ರಮೇಣ ಅವನ ಮಾರಾಟ ಹೆಚ್ಚಿತು. ದಿನಕ್ಕೊಮ್ಮೆ, ನಂತರ ದಿನಕ್ಕೊಂದು ಹೆಚ್ಚು ಜನ ಬಬ್ಲುವಿನ ಸಮೋಸ ಖರೀದಿಸಲು ಬಂದು ಪ್ರೋತ್ಸಾಹಿಸಿದರು. ತಾಳ್ಮೆಯಿಂದ, ನಿಷ್ಠೆಯಿಂದ ಶ್ರಮ ಮಾಡುವುದರಿಂದ ಕೆಲವೇ ತಿಂಗಳಲ್ಲಿ ಬಬ್ಲು ತನ್ನ ಸ್ವಂತ ಸಮೋಸ ಅಂಗಡಿ ತೆರೆಯಲು ಯಶಸ್ವಿಯಾದನು. ಬಡನಿಂದ ಶ್ರೀಮಂತನಾಗಿದ್ದ ಬಬ್ಲು ಊರಿನಲ್ಲಿ ಎಲ್ಲರಿಗೂ ಮೆಚ್ಚುಗೆ ಪಡೆದ ಪ್ರೇರಣಾದಾಯಕ ನಾಯಿಯಾಗಿದ್ದನು.